ಮಾತನಾಡಲಾಗುತ್ತಿ. ಇಂತಹ ಅಪರೂಪದ ಜೋಡಿಗಳು ಸದಸ್ಯಗಳಾಗುವ ಮೂಲಕ ನಾಮಕಾಣಿಕೆ ಹೊಸ ಭಾಷೆ ಮಾಡಿದ್ರು. ಹಾಸನದ ಸೈಮನ್ ಮತ್ತು ಚಿಕ್ಕಮಗಳೂರಿನ ಶೋಭಾ ಮೇರಿ ಇವರೇ ವೈವಾಹಿಕ ಬಂಧನಕ್ಕೆ ಒಳಗಾದ ವಿಶಿಷ್ಟ ಜೋಡಿಗಳು. ಅಂತೂರಿ ದೇವಾಲಯದ ಇವರ ಮೆಚ್ಚಿದ ಮದುವೆಗೆ ಧರ್ಮಗುರು ಸೇರಿದಂತೆ ಅನೇಕರು ಸಾಕ್ಷಿಯಾಗಿ ಸುಖವಾಗಿ ಬಾಳಿ ಎಂದು ಹರಸಿ ಯಾರು ಮಾಡಿದ ತಪ್ಪೋ ಗೊತ್ತಿಲ್ಲ. ಹಾಸನದ ಪೆನ್ಷನ್ ಮಹಲ್ಲಾ ನಿವಾಸಿಯಾದ ಈತನಿಗೆ ಕಿವಿ ಕೇಳೋದಿಲ್ಲ, ಮಾತೂ ಬರೋದಿಲ್ಲ. ತಂದೆ ಇಲ್ಲದ ಸೈಮನ್ ತನ್ನ ಮತ್ತು ತಾಯಿ ಜೀವನಕ್ಕಾಗಿ ದಿನಸಿ ಅಂಗಡಿಗಳಲ್ಲಿ ಕೆಲಸ ಮಾಡುತ್ತಿದ್ದಾನೆ. ಈತ ಮದುವೆಯಾಗಬೇಕು ಎಂದು ಬಯಸಿದರೂ ಈತನಲ್ಲಿ ಮೂಲಕ್ಕೆ ಇದ್ದುದರಿಂದ ಯಾರು ಹೆಣ್ಣುಗಳನ್ನು ಒಪ್ಪುವುದಿಲ್ಲ. ಆದರೆ ಒಂದು ಗತಿಗೆ ಒಂದು ಹೆಣ್ಣು ಇದ್ದೇ ಇರುತ್ತಾಳೆ ಅಂತಾರಲ್ಲ ಹಾಗೆ. ಕೊನೆಗೂ ಚಿಕ್ಕಮಗಳೂರಿನ ಹೆಜ್ಜನಹಳ್ಳಿಯ ಶೋಭಾ ಮೇರಿ ಸಿಕ್ಕಳು. ಊರತೆಯಲ್ಲೂ ವಿಶೇಷತೆ ಎಂದರೆ ಸೈಮನ್ನಂತೆಯೇ ಶೋಭಾಳಿಗೆ ಕಿವಿ ಕೇಳಿಸಲು ಮಾತು ಬರದು. ಇಂತಹ ಜೋಡಿಯನ್ನು ದೇವರೇ ಸೃಷ್ಟಿಸಿರಬೇಕು ಎಂದು ಎಣಿಸಿ ಎರಡೂ ಕಡೆಯವರು ಪರಸ್ಪರ ಒಪ್ಪಿ ಸೈಮನ್ ಶೋಭಾಳನ್ನು ಸಚಿಪತಿಗಳಾಗಿಸಿದ್ರು. ಹಾಸನದ ಸಂತ ಆಂಟೋನಿ ದೇವಾಲಯದಲ್ಲಿ ನಡೆದ ಈ ಇಬ್ಬರ ಮದುವೆ ಧರ್ಮಗುರು ಫಾದರ್ ಜಾರ್ಜ್ ಅಂದಾಜೆ ಸೇರಿದಂತೆ ಅನೇಕ ಕ್ರೈಸ್ತ ಬಂಧುಗಳು ಸಾಕ್ಷಿಯಾಗಿ ಹರಿಸಿದ್ರು. ಚಿಕ್ಕಮಗಳೂರಿನ ಹುಡುಗಿಯಾದ ಶೋಭಾ ಮೇರಿ ಈಕೆಗೂ ಕೂಡ ಕಿವಿ ಮತ್ತು ಮಾತು ಬರುವುದಿಲ್ಲ, ಮೂಗಿಯಾಗಿರುತ್ತಾಳೆ. ಮತ್ತು ಹುಡುಗನಾದ ನನ್ನ ಸ್ನೇಹಿತನಾದ ಸೈಮನ್ ಕೂಡ ಮಾತು ಬರುವುದಿಲ್ಲ ಮತ್ತು ಕಿವಿ ಕೇಳುವುದಿಲ್ಲ. ಈ ಅಪರೂಪದ ಮದುವೆಗೆ ಇಂದು ಸಂತ ಅಂತೋಣಿಯವರ ದೇವಾಲಯದ ಭಕ್ತಾದಿಗಳು ಸಾಕ್ಷಿಯಾಗಿರುತ್ತಾರೆ. ಈ ಸಂತ ಅಂತೋಣಿಯವರ ದೇವಾಲಯಕ್ಕೆ ಇದು ಮೊದಲನೇ ಸಲ ಅಂತ ಹೇಳ್ಬೋದು. ಬಲು ಅಪರೂಪದ ಜೋಡಿ ಅಂತಲೇ ಹೇಳ್ಬೋದು. ಇದು ಮೊದಲನೇ ಸಲ ಆಗ್ತಾ ಇದೆ. 4 ವರ್ಷದಿಂದ ಆತ ಮದುವೆ ಆಗಬೇಕು ಅಂತ ನಮ್ಮ ಹತ್ರ ಹೇಳ್ಕೊತಿದ್ದ. ಸುಮಾರು ಜನರ ಹತ್ರ ನಾವು ಹೇಳ್ಕೊಂಡಿದ್ವಿ, ಈ ರೀತಿ ಒಬ್ಬ ಹುಡುಗ ಇದ್ದಾನೆ, ಅದು ಅವನಿಗೆ ಮಾತು ಬರಲ್ಲ, ಕಿವಿ ಕೇಳಲ್ಲ ಅಂತ. 4 ವರ್ಷದ ಫಲ ಅನ್ಬೋದು. ಇವತ್ತು ಮದುವೆ ಆಗ್ತಾ ಇದೆ. ಆತ 17 ವರ್ಷದಿಂದ ಒಂದೇ ಜಾಗದಲ್ಲಿ ರಘು ಎಂಟರ್ಪ್ರೈಸಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ, ದಿನಸಿ ಅಂಗಡಿಯಲ್ಲಿ. ಆ ಹುಡುಗಿಗೆ 3 ಜನ ಅಣ್ಣಂದಿರು ಇರ್ತಾರೆ. ಆಕೆ ದಿನಸಿ ಅಂಗಡಿಯಲ್ಲಿ ಕೆಲಸ ಮಾಡ್ತಾರೆ. ಸರ್ ಚೆನ್ನಾಗಿರ್ಲಿ ಅಂತ ಹೇಳ್ತೀವಿ, ಯಾಕಂದ್ರೆ ಅವರಲ್ಲಿ ಏನೇ ಕುಂದು ಕೊರತೆ ಇದ್ರೂ ಕೂಡ ಅವರು ತೋರಿಸ್ಕೊಳ್ದೇನೆ ಮಾಮೂಲಿ ಜನಗಳಂತಾನೆ ಅವರು ಇರಬೇಕು ಅಂತ ಬಯಸ್ಕೊಂಡಿದ್ದಾರೆ. ಅದಕ್ಕೆ ಅಕ್ಕಪಕ್ಕ ಸುತ್ತಮುತ್ತ ಇರೋಂಥ ಜನ ಅವ್ರನ್ನ ಆಡ್ಕೊಳ್ದೇನೆ ಚೆನ್ನಾಗಿರೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾನು ಕೇಳ್ತೀನಿ ಸರ್. ಮಾತು ಬಾರದ ಈ ಜೋಡಿಗಳಿಗೆ ಫಾದರ್ ಅಂತಾದೆ ಕ್ರೈಸ್ತ ಸಂಪ್ರದಾಯದಂತೆ ಆಶೀರ್ವಚನ ಮಾಡಿ